ಹಲೋ ಎವ್ರಿವನ್, ನಮಸ್ಕಾರ ಸ್ನೇಹಿತರೆ. ಶೌಕತ್ ಅಲಿ ಬಂಕಾಪುರ್ ಮತ್ತೊಂದು ಮಾನವೀಯತೆಗೆ ಚಾರ್ಜ್ ಮಾಡಿ ಮಾನವೀಯತೆಗೆ ಬೆಂಬಲ ಕೊಡುವ ಒಂದು ವಿಡಿಯೋ ತಮ್ಮೆಲ್ಲರ ಮುಂದೆ ತಂದಿದ್ದೀನಿ ಸ್ನೇಹಿತರೆ. ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಬೇಕು, ಯಾಕಂದ್ರೆ ನಮ್ಮಲ್ಲಿ ಪೊಲಿಟಿಕಲ್ ವಿಡಿಯೋ ಅನ್ಯ ವಿಡಿಯೋ ಬರ್ತಾವು, ನಾವು ನೋಡ್ತೀವಿ, ಜನ ಮುಂದೆ ಶೇರ್ ಮಾಡ್ತೀವಿ. ನೋಡಿ ಇವ್ರು ಹೆಂಗೆ ಹೇಳ್ತಾ ಇದ್ದಾರೆ ಅಂತ ನಾವು ತೋರಿಸ್ತೀವಿ. ಆದರೆ ಮಾನವೀಯತೆಗೆ ಬೆಂಬಲ ಕೊಟ್ಟು ಮಾನವೀಯತೆಯ ಕಾರ್ಯಾಚರಣೆಗೆ ಬೆಂಬಲ ಕೊಡುವವರಿಗೆ ಆ ಭಗವಂತನು ಕೂಡ ಮೆಚ್ತಾನೆ. ಆ ಕಾರಣಕ್ಕೆ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಬೇಕು. ಕೋಟ್ಯಾಧಿಪತಿ ದುಡ್ಡು ಗಳಿಸ್ಕೊಂಡಿರ್ತಾರಲ್ಲ ಅವ್ರ ತನಕ ಈ ವಿಡಿಯೋ ಖಚಿತವಾಗಿ ಮುಟ್ಟಿಸ್ಬೇಕು ಸ್ನೇಹಿತರೆ. 3 ಫೋಟೋ ನಾನು ತೋರಿಸ್ತಾ ಇದ್ದೀನಿ. ಒಬ್ಬರ ಜಮೀರ್, ನಮ್ಮ ಆತ್ಮೀಯ ಸ್ನೇಹಿತರು, ಇವರು ಹೊಸೂರು ನಿವಾಸಿ. ಇವರು ಸಮಾಜ ಸೇವೆಯಲ್ಲಿ ತೊಡಗಿರ್ತಾರೆ. 24 ತಾಸು ಬಡವರ ಹಿಂದೆ ಅಡ್ಡಾಡ್ತಾ ಇರ್ತಾರೆ, ಬಡವರ ಸುಖ ದುಃಖದಲ್ಲಿ ಇರ್ತಾರೆ. ಇನ್ನೊಬ್ರು ಪ್ರಿಯಾ ಸಮಾಜ ಸೇವಕಿ, ಇವರು ಕೂಡ ಬಡವರ ಹಿಂದೆ ಮುಂದೆ ಅವರು ಸುಖ ದುಃಖದಲ್ಲಿ ಇದ್ದಿರ್ತಾರೆ. ಇನ್ನೊಬ್ಬರು ಯೂಸುಫ್, ಇವರು ಕೂಡ ಬಡವರ ಹಿಂದೆ ಮುಂದೆ ಅಡ್ಡಾಡ್ತಾ ಇರ್ತಾರೆ, ಸಮಾಜ ಸೇವೆಯಲ್ಲಿ ತೊಡಗಿರ್ತಾರೆ. ಇವರು ಒಂದು ದೊಡ್ಡವಾದಂಥ ಒಂದು ವಿಡಿಯೋ ಮುಖಾಂತರ ತಮ್ಮೆಲ್ಲಿ ವಿನಂತಿ ಮುಖಾಂತರ ಮುಟ್ಟಿಸ್ತಾ ಇದ್ದಾರೆ. ಅದೇನಪ್ಪ ಅಂತಂದ್ರೆ, ಈಗ ಕಾಲ ಇರೋದು ಚಳಿಗಾಲ ಎಕ್ದಮ್ ಭಯಂಕರ ಆದಂತಹ ಚಳಿಗಾಲದಲ್ಲಿ ಇವರು ಕನಿಷ್ಠ 500ಕ್ಕಿಂತ ಹೆಚ್ಚು ಶಾಲುಗಳನ್ನು ಏನು ಬೀದಿ ಪಾಲಾಗಿ ಬಡವರು, ಭಿಕ್ಷಕರು, ಅನಾಥರು ಏನು ರೋಡ್ ಸೈಡಲ್ಲಿ ಮಲಗಿರ್ತಾರಲ್ಲ, ತನ್ನ ಜೀವನ ನಡೆಸ್ತಾರಲ್ಲ, ಅವರ ಮೇಲೆ ಹಾಕಿ ಅವರಿಗೆ ಒಂದು ರಾತ್ರಿಯ ಸುಖವಾದಂಥ ನಿದ್ದಿಗೆ ಅನುಕೂಲ ಮಾಡಿಕೊಟ್ಟರು ಇವರೇ ಸಮಾಜ ಸೇವಕರು. ಸಮಾಜ ಸೇವೆ ಮಾಡಿದರೆ ಆ ಭಗವಂತನು ಕೂಡ ಮೆಚ್ಚುತ್ತಾನೆ. ನಾನು ಹೇಳ್ತೀನಿ ಸ್ನೇಹಿತರೆ, ಥಂಡಿ ಚಳಿಗಾಲದಲ್ಲಿ ನಾವು ಒಂದ ಮೇಲೆ ಒಂದು ಶಾಲ್ ಹಾಕಿ ಮಲಗಿರ್ತೇವೆ, ಆರಾಮಾಗಿ ನಮ್ಮ ಮನೆಯಲ್ಲಿ ಜೋಪಾನವಾಗಿ ನಾವು ಮಲಗಿರ್ತೇವೆ. ಆದರೆ ನಮ್ಮಲ್ಲಿ ಶಾಲ್ ಸ್ವಲ್ಪ ಸೈಡ್ ಆತಂದ್ರೆ ಒಳಗೆ ಥಂಡಿ ಬರುತ್ತೆ, ನಮಗೆ ನಿದ್ದೆ ಬರೋದಿಲ್ಲ. ಅಂಥ ಸಂದರ್ಭದಲ್ಲಿ ಒಂದು ದುಃಖವಾದಂಥ ವಿಷಯ ತಮ್ಮೆಲ್ಲರೂ ಮುಟ್ಟಿಸ್ತೇನೆ ಸ್ನೇಹಿತರೆ. ಚಳಿಗಾಲ ಬಂತಪ್ಪ ಅಂತಂದ್ರೆ ರೋಡ್ ಸೈಡಲ್ಲಿ ಜೀವನ ಮಾಡುವರು ಅನಾಥರು, ಬಡವರು, ಭಿಕ್ಷಕರು, ಅನೇಕ ಬೇರೆ ಬೇರೆ ರೂಪದಲ್ಲಿ ಏನು ಭಿಕ್ಷೆ ಬೇಡಿ ಜನ ತನ್ನ ಜೀವನ ರೋಡ್ ಸೈಡಲ್ಲಿ ಮಲಗಿ ಜೀವನ ನಡೆಸ್ತಾರಲ್ಲ, ಅವರು ಆ ಭಗವಂತನಲ್ಲಿ ಒಂದು ಬೇಡಿಕೆ ಇಡ್ತಾರ. ಚಳಿಗಾಲ ಬಂತಪ್ಪ ಅಂದ್ರೆ ಏನ್ ಹೇಳಿ, ಆ ಭಗವಂತನ ಮುಂದೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಏ ಭಗವಂತ, ರಾತ್ರಿ ಯಾಕೆ ಕೊಟ್ಟಿಪ್ಪ, ರಾತ್ರಿ ಯಾಕೆ ಕೊಡ್ತಾ ಇದ್ದಿ, ರಾತ್ರಿ ಬಂದ್ರೆ ನಮ್ಮ ಹೊಟ್ಟೆಯಲ್ಲಿ ಕಿಚ್ಚುತ್ತೆ, ನಮ್ಮ ಹೊಟ್ಟೆನೂ ಶುರು ಆಗುತ್ತೆ, ನಮ್ಮ ಎದೆಯಲ್ಲಿ ಡಗಡಗ ಅಂತ ಶುರು ಆಗುತ್ತೆ. ಕೆಲವೊಬ್ರು ನ್ಯೂಸ್ ಪೇಪರ್ ಹಾಕೊಂಡು ಹೊಚ್ಕೊಂಡು ಮಲಗಿರ್ತಾರೆ, ಕೆಲವೊಬ್ರು ಕಾಟನ್ ಹಾಕೊಂಡು ಮಲಗಿರ್ತಾರೆ, ಕೆಲವೊಬ್ರು ಹರ್ಕ ಪರ್ಕ ಶಾಲ್ ಹಾಕೊಂಡು ಮಲಗಿರ್ತಾರೆ, ಕೆಲವೊಬ್ರು ನಿದ್ದೆ ಮಾಡೋಂಗಿಲ್ಲ. ಚಳಿ ಅಂದ್ರೆ ಚಳಿ, ಆ ಚಳಿಯಲ್ಲಿ ಯಾವ ನಿದ್ದೆ ಬರುತ್ತೆ, ಯಾವ ತರ ನಿದ್ದೆ ಮಾಡಬೇಕು. ಆ ಚಳಿ ಬಂತಪ್ಪ ಅಂತಂದ್ರೆ ಅವ್ರ ಹೊಟ್ಟೆಯಲ್ಲಿ ನೂ ಶುರು ಆಗುತ್ತೆ. ಅವ್ರು ಪದೇ ಪದೇ ಯಾಕಪ್ಪ ಚಳಿಗಾಲ ಬರುತ್ತೆ, ಯಾಕಪ್ಪ ಮಳೆಗಾಲ ಬರುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಆ ಭಗವಂತನಲ್ಲಿ. ಆ ಕಾರಣಕ್ಕಾಗಿ ಮಾನವೀಯತೆಗೆ ಬೆಂಬಲ ಕೊಟ್ಟು ಮಾನವೀಯತೆ ಮೆರೆಯೋರು ಅವರೇ ನಿಜವಾದ ಹೀರೋ. ನಾನು ಪದೇ ಹೇಳ್ತೇನೆ, ಪಾಲಿಟಿಕಲ್ ಮಾಡೋರು, ಹೀರೋಗಿರಿ ಮಾಡೋರು ಅವ್ರು ಹೀರೋ ಮಾತ್ರ ಅಲ್ಲ, ಏನ್ ಮಾನವೀಯತೆಗೆ ಬೆಂಬಲ ಕೊಟ್ಟು ಮಾನವೀಯತೆ ಮೆರೆತಾರಲ್ಲ, ಅವರೇ ನಿಜವಾದ ಹೀರೋಗಳು, ಅವರೇ ನಿಜವಾದ ಸೂಪರ್ ಸ್ಟಾರ್ ಅಂದ್ರೂ ಕಡಿಮೆ ಇಲ್ಲ ಸ್ನೇಹಿತರೆ. ಇವರು ಚಳಿಗಾಲದಲ್ಲಿ ಒಂದು ದಿನನಾದ್ರೂ ನಾವು ಯೋಚನೆ ಮಾಡಿದ್ದೇವ, ನಾವು ಆರಾಮಾಗಿ ನಮ್ಮ ಮನೆಯಲ್ಲಿ ಮಲಗಿದ್ದೇವೆ. ಬಡವರ ಬೀದಿ ಪಾಲಾಗಿರುವ ಜನರ ಗತಿ ಏನಾಗ್ತಾ ಇದೆ, ಅವ್ರು ಯಾವ ರೂಪದಲ್ಲಿ ಯಾವ ಸ್ಥಿತಿಯಲ್ಲಿದ್ದಾರೆ, ಚಿಕ್ಕ ಮಕ್ಕಳನ್ನು ತಗೊಂಡು ಯಾವ ರೀತಿಯಲ್ಲಿ ಅವ್ರ ಜೀವನ ನಡೆಸ್ತಾ ಇದ್ದಾರೆ. ಒಂದು ದಿನನಾದ್ರೂ ನಾವು ಯೋಚನೆ ಮಾಡ್ತೇವೆ ಇಲ್ಲ ಸ್ನೇಹಿತರೆ. ನೋಡಿ, ಹುಡುಕ್ಯಾಡಿ ಜಮೀರ್ ಅವರು ಅವರ ತಂಡ ಹುಡುಕ್ಯಾಡಿ ಸುತ್ತಮುತ್ತಲು ಎಲ್ಲೆಲ್ಲೇ ರಾತ್ರಿ ಎಲ್ಲ ಇಡೀ ರಾತ್ರಿ ಅಡ್ಡಾಡಿ ಶಾಲ್ ಇಲ್ಲದವರನ್ನ ಶಾಲ್ ಹಾಕಿ ಅವರಿಗೆ ಒಂದು ರಾತ್ರಿ ಆದ್ರೂ ಕೂಡ ತಾವು ಸುಖವಾದಂತ ನಿದ್ದೆ ಮಾಡಿ ಅಂತ ಆ ಭಗವಂತನಲ್ಲಿ ಮತ್ತೊಂದಷ್ಟು ಬೇಡ್ಕೊಂಡು ಅವರು ಮಾನವೀಯತೆಗೆ ಬೆಂಬಲ ಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ ಸ್ನೇಹಿತರೆ. ಈ ವಿಡಿಯೋವನ್ನು ಕೋಟ್ಯಾಧಿಪತಿ ಇರುವ ಜನರ ತನಕ ಮುಟ್ಟಿಸ್ಬೇಕು. ಬೀದಿಯಲ್ಲಿ ಮಳೆಗಾಲದಲ್ಲಿ ಮಳೆಯಲ್ಲಿ ನೆನೆದು, ಚಳಿಗಾಲದಲ್ಲಿ ಚಳಿಯಲ್ಲಿ ಇದ್ದು ಜೀವನ ಮಾಡ್ತಾರಲ್ಲ, ಅವರಿಗೆ ಆದಷ್ಟು ಸಹಾಯ ಮಾಡಿ, ಸಪೋರ್ಟ್ ಮಾಡಿ. ಈ ನಿಮ್ಮ ಕೆಲಸ ಕಾರ್ಯಕ್ಕೆ ಆ ಭಗವಂತನು ಮೆಚ್ತಾನೆ. ಜೀವನದಲ್ಲಿ ಈ ಭೂಮಿಯಲ್ಲಿ ಇರುವ ಜನರು ಕೂಡ ತಮಗೆ ನಂಬುತ್ತಾರೆ. ತಮಗೆ ಸೂಪರ್ ಸ್ಟಾರ್ ಅಂದ್ರೂ ಪರವಾಗಿಲ್ಲ, ಸೂಪರ್ ಹೀರೋ ಅಂದ್ರೂ ಪರವಾಗಿಲ್ಲ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದ. ಶೌಕತ್ ಅಲಿ ಬಂಕಾಪುರ್.